ಸಿದ್ದರಾಮಯ್ಯ ರಾಜ್ಯ ರಾಜಕಾರಣ ಕಂಡ ಮಾಸ್ ಲೀಡರ್, ರಾಜ್ಯದ ಉದ್ದಕ್ಕೂ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಪೊಲಿಟಿಷಿಯನ್, ನೇರ ನುಡಿ, ಒರಟು ವರ್ತನೆ, ಸಾಮಾಜಿಕ ಕಳಕಳಿಗೆ ಹೆಸರುವಾಸಿಯಾಗಿದ್ದ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಸುತ್ತಲಿನ ಬೆಳವಣಿಗೆ ಬಗ್ಗೆ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ದಂಡನಾಯಕ, ಲಕ್ಷಾಂತರ ಅಭಿಮಾನಿಗಳನ್ನ ಸೇರಿಸಬಲ್ಲ ಮಾಸ್ ಲೀಡರ್, ಹತ್ತಾರು ಭಾಗ್ಯಗಳ ಮೂಲಕ ಮನೆ ಮಾತಾದ ಭಾಗ್ಯ ವಿಧಾತ, ಗ್ಯಾರಂಟಿ ಮೂಲಕ ಬಡವರಿಗೆ ಬದುಕಿನ ಗ್ಯಾರಂಟಿ ನೀಡಿದ ಅನ್ನರಾಮಯ್ಯ, ಅಕ್ಷರ ರಾಮಯ್ಯ, ಸದಾ ಕನ್ನಡ ಪರ ನಿಲುವುಗಳ ಕಾರಣಕ್ಕೆ ದೇಶದ ಗಮನ ಸೆಳೆದ ಕನ್ನಡ ರಾಮಯ್ಯ, ಇಂಥ ಮೇರು ವ್ಯಕ್ತಿತ್ವದ ಭರವಸೆಯ ನಾಯಕ ಇವತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ಇರೋರು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ. ಮಧ್ಯಾಹ್ನ 3 ಗಂಟೆ ಆಸುಪಾಸಿಗೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಬಂದಿದ್ರು. ಇಲ್ಲಿ ರಾಜ್ಯಪಾಲರು ಇಲ್ಲದೇ ಇದ್ದ ಕಾರಣಕ್ಕೆ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ರು. ಈ ಮೂಲಕ ಮುಖ್ಯಮಂತ್ರಿ ಹುದ್ದೆಗೆ ವಿದಾಯ ಹೇಳಿದ್ದಾರೆ. ವಿಷಯ ಅಂದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಧಿಕಾರ ಹಸ್ತಾಂತರ ಚರ್ಚೆ ತೋಳ ಬಂತು ತೋಳ ಎನ್ನುವ ಕಥೆಯಂತೆ ಹರಿದಾಡ್ತಿತ್ತು. ಕಳೆದ ವರ್ಷ ಆಗಸ್ಟ್ ತಿಂಗಳ ಹೊತ್ತಿಗೆ ಈ ಚರ್ಚೆಯ ರಣಾಂಗಣಕ್ಕೆ ಪವರ್ ಶೇರಿಂಗ್ನ ಕೇಂದ್ರ ಬಿಂದುಗಳ ಬೆಂಬಲಿಗರು ಎಂಟ್ರಿ ಕೊಟ್ಟು ಬಿಟ್ಟಿದ್ರು. ಸಿದ್ದರಾಮಯ್ಯ ಬಣದವರು ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ, ಡಿಕೆ ತಂಡದವರು ಸಿಎಂ ಬದಲಾವಣೆ ಆಗಲಿದೆ ಎನ್ನುವ ಹೇಳಿಕೆಗಳನ್ನು ಕೊಡ್ತಿದ್ರು. ಈ ಮಧ್ಯೆ ಡಿಸಿಎಂ ಡಿಕೆ ಕೂಡ ಅಧಿಕಾರ ಹಸ್ತಾಂತರ ಮಾಡುವ ಬಗ್ಗೆ ಒಪ್ಪಂದ ಆಗಿದೆ ಎನ್ನುವ ಅರ್ಥ ಬರುವಂತೆಯೇ ಮಾರ್ಮಿಕ ಹೇಳಿಕೆ ಕೊಡ್ತಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿತ್ತು. ತಿಂಗಳುಗಳ ಕಾಲ ಸಮಯ ದುಡಿದ್ದ ವರಿಷ್ಠರು ಮ್ಯಾರಥಾನ್ ಸಭೆ ಮಾಡಿಬಿಟ್ರು. 1-to-1 ಮೀಟಿಂಗ್ಗಳ ಮೂಲಕ ಕಗ್ಗಂಟಾಗಿರೋ ಕುರ್ಚಿ ಸುತ್ತಲಿನ ಗೊಂದಲದ ಎಳೆ ಬಿಡಿಸುವ ಕೆಲಸ ಮಾಡಿದ್ರು. ಇದರ ಪ್ರತಿಫಲವೇ ಸಿದ್ದರಾಮಯ್ಯರ ರಾಜೀನಾಮೆ. 7 ಕೋಟಿ ಜನಸಂಖ್ಯೆ ಸೇವೆ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. 2 ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಾರವಾದಂಥ ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇನ್ನು ರಾಜೀನಾಮೆ ಕೊಡೋದಕ್ಕೆ ಮುನ್ನ ಇವತ್ತು ರಾಜ್ಯ ರಾಜಕಾರಣ ಸಾಕಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು. ಇವತ್ತು ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಸಚಿವರು ಹಾಗೂ ಆಪ್ತ ಶಾಸಕರಿಗೆ ಉಪಹಾರ ಕೂಟ ಏರ್ಪಡಿಸಿದ್ರು. ಇದೇ ಉಪಹಾರ ಕೂಟದಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆಗೆ ಆಗಿರುವ ಎಲ್ಲಾ ಮಾತುಕತೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಸಚಿವರ ಮುಂದೆ ತಮ್ಮ ರಾಜೀನಾಮೆಯ ಪ್ರಸ್ತಾಪ ಮಾಡಿದ್ರು. ಆಗ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿದ್ದ ನಾಯಕರ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಸಚಿವರ ಕಣ್ಣೀರು ಕಂಡ ಗಟ್ಟಿ ಹೃದಯದ ಸಿದ್ದರಾಮಯ್ಯ ಕೂಡ ಭಾವುಕರಾದ್ರು. ಸಭೆಯೊಳಗಿನ ಭಾವುಕ ಕ್ಷಣಗಳ ಬಗ್ಗೆ ಸಚಿವ RB ತಿಮ್ಮಾಪುರ ಹೇಳ್ತಾರೆ ಕೇಳಿ. ಇವತ್ತು ಮೀಟಿಂಗ್ನಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ ಅಂದಾಗ ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಭಾವುಕರಾದರು. ಮೆಜಾರಿಟಿ ಸಚಿವರು ನನ್ನಾದಿಯಾಗಿ ಆ ಕಣ್ಣೀರು ತಡಿಲಿಕ್ಕೆ ಆಗಲಾದ ರೀತಿಯಲ್ಲಿ ಆಗಿ ಹೋಯ್ತು. ಅವತ್ತು ಇಡೀ ಸಭೆ ಮೌನ ಆಗಿಬಿಡ್ತು. ಸಿದ್ದರಾಮಯ್ಯ ಅವರು ಕೂಡ ಭಾವುಕರಾದರು. ಅವರು ಭಾವುಕರಾದರು. ಈ ಎಲ್ಲ ಸಚಿವರು ಕಣ್ಣೀರು ತಕ್ಕಂಡು ನೋಡಿದಾಗ ಅವ್ರಿಗೇನೋ ಆ ಭಾವುಕತೆಯ ಕಣ್ಣೀರು ಬಂದು ಬಿಡ್ತು. ಹೀಗೆ ಬೇಸರ ತುಂಬಿದ ಸಭೆ ಬಳಿಕ ಸಿದ್ದರಾಮಯ್ಯ ತಮ್ಮ ಅತ್ಯಾಪ್ತ ಶಾಸಕರೊಂದಿಗೆ ಅನೌಪಚಾರಿಕವಾಗಿ ಮಾತನಾಡಿದ್ರು. ಬಳಿಕ ಲೋಕಭವನಕ್ಕೆ ತೆರಳಿದ್ರು. ಇಲ್ಲಿ ರಾಜ್ಯಪಾಲರು ಇರಲಿಲ್ಲ. ಯಾಕಂದ್ರೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಇಂದೋರ್ನಲ್ಲಿದ್ದಾರೆ. ಈ ಕಾರಣಕ್ಕೆ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ರು. ಗವರ್ನರ್ ಯಾವಾಗ ವಾಪಸ್ ಬರ್ತಾರೋ ಆಗ ಸಿಎಂ ರಾಜೀನಾಮೆಯನ್ನ ಅಂಗೀಕಾರ ಮಾಡಲಿದ್ದಾರೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ನಾನು ನಾಳಿದ್ದು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದೆ. ಅಂದ್ರೆ ಒಂದು ಹಾಗಾಗಿ ಇವತ್ತು ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೇನೆ. ರಾಜ್ಯಪಾಲರು ನನ್ನ ರಾಜೀನಾಮೆ ಪತ್ರವನ್ನ ಅವರು ಬಂದ ಮೇಲೆ ಅಂಗೀಕಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಸಂವಿಧಾನದ ಪ್ರಕಾರ ಮಾಡಲೇಬೇಕು. ಅವರು ಪ್ರೊಸೀಜರ್ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟದ್ದು.
ಹೀಗೆ ರಾಜೀನಾಮೆ ಸಲ್ಲಿಸಿದ್ದ ಸಿದ್ದರಾಮಯ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಮಾತುಗಳನ್ನು ಮೆಲುಕು ಹಾಕಿದ್ದಾರೆ. ಜೊತೆಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. ಕನ್ನಡ ನಾಡಿನ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಸೇವೆ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ಕೊನೆ ಉಸಿರಿನವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ, ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ. ಕೋಮು ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಎಂದ ಸಿದ್ದರಾಮಯ್ಯರ ಸುತ್ತ ಈ ಹಿಂದುಳಿದ ವರ್ಗಗಳ ಚರ್ಚೆ ಶುರುವಾಗೋ ಲಕ್ಷಣಗಳು ಕಾಣಿಸ್ತಿವೆ. ಒಬಿಸಿ ಲೀಡರ್ ಸಿದ್ದರಾಮಯ್ಯರನ್ನ ಹೈಕಮಾಂಡ್ ನಡೆಸಿಕೊಂಡ ರೀತಿ ಸರಿಯಿಲ್ಲ ಅಂತ ಬಿಜೆಪಿ ನಾಯಕರು ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಅವರನ್ನ ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂತಹ ರೀತಿ ಏನಿದೆ ಅದು ಸರಿಯಲ್ಲ. ರಾಜೀನಾಮೆಯ ಎಲ್ಲ ಬೆಳವಣಿಗೆಯ ಬಳಿಕ ಸಿದ್ದರಾಮಯ್ಯ ದೆಹಲಿ ಹಾರಿದ್ದಾರೆ. ಅದೇನೇ ಇರಲಿ, ಅಭಿಮಾನಿಗಳು ಮಾತ್ರ ಸಿದ್ದರಾಮಯ್ಯರ ವಿದಾಯವನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಾದಂತೆ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9. ಇದೀಗ ರಾಜ್ಯ ನಾಯಕರ 2ನೇ ಸುತ್ತಿನ ದೆಹಲಿ ಯಾತ್ರೆ ಇದಾಗಲೇ ಪ್ರಾರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಬೆನ್ನಲ್ಲೇ DK ಕೂಡ ದೆಹಲಿ ಪಯಣವನ್ನ ಬೆಳೆಸ್ತಾರೆ. ಇವತ್ತು ಸಂಜೆ ದೆಹಲಿಗೆ DK ಶಿವಕುಮಾರ್ ತೆರಳೋರಿದ್ದಾರೆ. ಸಂಜೆ 7:40ಕ್ಕೆ DKಶಿ ಕೂಡ ದೆಹಲಿಗೆ ಹೋಗ್ತಾರೆ. ರಾಜೀನಾಮೆ ಸಲ್ಲಿಕೆ ನಂತರ ಸಿದ್ದರಾಮಯ್ಯನವರು ದೆಹಲಿ ಹೋಗಬೇಕಿತ್ತು ಹೈಕಮಾಂಡ್ ಸೂಚನೆಯ ರೀತಿಯಲ್ಲಿ, ಹಿಂದೆ ಆಗಿದ್ದಂತ ಮಾತುಕತೆಯ ಪ್ರಕಾರ. ಈ ನಡುವೆ DCM ಕೂಡ ದೆಹಲಿಗೆ ಹೊರಡ್ತಾ ಇದ್ದಾರೆ ಅನ್ನೋದು ವಿಶೇಷ. ಸಂಜೆ 7:40ಕ್ಕೆ ದೆಹಲಿಗೆ ಹೋಗೋರಿದ್ದಾರೆ DK ಶಿವಕುಮಾರ್. ಅಲ್ಲಿಗೆ ರಾಜ್ಯ ನಾಯಕರ 2ನೇ ಸುತ್ತಿನ ದೆಹಲಿ ಪಯಣ ಇದು. ನಿನ್ನೆ ದಿನದ ಭೇಟಿ ನಂತರದಲ್ಲಿ ಏನೇನು ಬೆಳವಣಿಗೆಗಳಾಯಿತು ರಾಜ್ಯದಲ್ಲಿ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಪ್ರತಿ ಕ್ಷಣ ಏನೇನು ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅಂತ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸಿರೋದು, ಅದಕ್ಕೂ ಮುಂಚಿತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದು, ಅದಾದ ನಂತರದಲ್ಲಿ ನಡೆದಿರುವಂತಹ ಸುದ್ದಿಗೋಷ್ಠಿ, ಇದೀಗ 2ನೇ ಬಾರಿ ದೆಹಲಿ ಪಯಣ.